ನಾ ಅಂದ್ಕೊಂಡಿರೋ ಬಜೆಟ್ಗಿಂತ ಒಂಚೂರು ಓಕೆ ಇಲ್ಲೇ ನಡೀತಿದೆ. ಸೊ ಇದಿದೆಯಲ್ಲ ಇದು ಬಿಲ್ ಟಿಕೆಟು. ಸೊ ಇದು ಹೆವಿ ಕೇರ್ಫುಲ್ಲಾಗಿ ಇಟ್ಕೋಬೇಕು. ಅಂದರೆ ನೀವು ಇಲ್ಲಿ 5%, ಅರೆ ವಾಪಸ್ 6 ಆಗ್ಬಿಡ್ತು, ಅರೆ 5 ಆಗಿತ್ತು ಇದು. ಗಾಡಿ ಈ ಥರ ಎಲೆಕ್ಟ್ರಿಕ್ ಗಾಡಿ ಬೇಕು ಅಂದರೆ ನಾನು ಸ್ಪೆಸಿಫಿಕ್ ಎಲೆಕ್ಟ್ರಿಕ್ ಬಗ್ಗೆ ಹೇಳ್ತಿದ್ದೀನಿ. ಸೊ ಇದೊಂದು ಪ್ರಾಬ್ಲಮ್ ಇದೆ, ಅಂದರೆ ಯಾವಾಗಲೂ ಇಲ್ಲಿ ಬಂದು ಔಷಧಿ ಇಡಬೇಕು. ಏನಕ್ಕೆ ಒಂದು 15,000 ಚಾರ್ಜರ್ ಅದಕ್ಕೆ ಒಂಥರ ಯೋಚಿಸಿದ್ರೆ ಓಕೆ, ಒಂದು ಆಪ್ಷನ್ ಇದೆ, ಯು ಕ್ಯಾನ್ ಆಲ್ಸೋ ಪಾರ್ಸಲ್ ಯುವರ್ ವೆಹಿಕಲ್. ರೆಕಾರ್ಡಿಂಗ್ ಓಕೆ. ಸೊ ಎಲ್ಲ ಸಪ್ರೇಟ್ ರೆಕಾರ್ಡಿಂಗ್ ಮಾಡ್ತಿದ್ದೀನಿ. ಸೊ ಅಸಲ್ ಈಸ್ ಆನ್. ಚೂರು ಹೊತ್ತಾಯಿತು ಬೇವರಕ್ಕೆ ಶುರು ಮಾಡ್ಕೊಂಬಿಟ್ಟೆ ಗುರು. ಮೈಸೂರಲ್ಲಿ ಕೆಟ್ಟದಾಗ ಸಮ್ಮರ್ ಶುರು ಆಗ್ಬಿಟ್ಟಿದೆ. ಬೇಸಿಕ್ಲಿ ನಾನು ಡಿಸೈಡ್ ಮಾಡಿದ್ದೀನಿ, ನನ್ನ ಓಲಾ ರಾಣಿ, ಲೈಕ್ ನಮ್ಮ ಹತ್ರ ಒಂದು ಓಲಾ ಎಲೆಕ್ಟ್ರಿಕ್ ಇದೆ, ಅದನ್ನ ನಾನು ಬೆಂಗಳೂರಿಗೆ ತೊಗೊಂಡೋಗ್ಬೇಕು. ಓಕೆ, ಸೊ ಹೆಂಗೆ ತೊಗೊಂಡೋಗ್ಬೋದು ಅಂತ, ಲೈಕ್ ದೇರ್ ಆರ್ 2 ಆಪ್ಷನ್ಸ್. ಸೊ ಮೊದಲನೇದು ಬಂದು ನೀವು ಗಾಡಿನ ಓಡಿಸ್ಕೊಂಡು ತೊಗೊಂಡೋಗ್ಬೋದು. ಲಿಟ್ರಲಿ ಗಾಡಿನ ಓಡಿಸ್ಕೊಂಡು ತೊಗೊಳ್ಬೋದು. ಬಟ್ ನನ್ನ ಗಾಡಿದು ಟ್ರೂ ರೇಂಜು 60ರಿಂದ 70. ಓಲಾ ಹೈಪರ್ ಚಾರ್ಜರ್ ಏನು ಸ್ಪೆಷಾಲಿಟಿ ಅಂದರೆ ಲೈಕ್ 15 ನಿಮಿಷದಲ್ಲಿ 70% ಚಾರ್ಜ್ ಮಾಡುತ್ತೆ. ಬಟ್ ಮೈಸೂರಲ್ಲಿ ಇರೋದು ಕೆಟ್ಟೋಗಿದೆ. ಸೊ ಇನ್ನೊಂದು ಆಪ್ಷನ್ ಐತೆ, ಏನಂದರೆ ಟ್ರೈನಲ್ಲಿ ಕಳ್ಸವ ಅಂತ, ಟ್ರೈನಲ್ಲಿ ಟ್ರಾನ್ಸ್ಪೋರ್ಟ್ ಮಾಡವ ಅಂತ. ಸೊ ಅದ್ರದ್ದು ಡಾಕ್ಯುಮೆಂಟ್ ಮಾಡವ ಆ್ಯಂಡ್ ನಿಮಗೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬೈಕೆ ಮಾತಾಡೋದು ಫೀಲೇ ಬೇರೆ. ಬನ್ನಿ ಈಗ ಒಂಚೂರು ಹೋಮ್ವರ್ಕ್ ಮಾಡುವ. ಒಂದು ಸ್ಟಿಕ್ಕಿ ನೋಟು ಮತ್ತು ಪೆನ್ನು ತೊಗೊಂಡಿದ್ದೀನಿ. ಅವ್ರು ಹೇಳಿದ್ದನ್ನ ನೋಟ್ ಮಾಡ್ಕೊಂಡು ನಾಳೆ, ಅಂದರೆ ಹೋಮ್ವರ್ಕ್ ಇಸ್ ಇಂಪಾರ್ಟೆಂಟ್ ಟು ಡೂ ಎನಿ ವರ್ಕ್ ಗೈಸ್. ಆ್ಯಂಡ್ ವೆದರ್ ತುಂಬ ಚೆನ್ನಾಗಿ ಆಗ್ಬಿಟ್ಟಿದೆ. ನೆನ್ನೆ ಪರವಾಗಿರಲಿಲ್ಲ, ಹಿಂಗೆ ಇತ್ತು. ಬಟ್ ಈಗ ಸಗದಾಗ ಆಗ್ಬಿಟ್ಟಿದೆ ಗಾಯ್ಸ್. ನಮ್ಮ ಮನೆ ಪಕ್ಕದಲ್ಲಿ ಒಂದು ಕೆಡ್ದಾಗ ಒಂದು ಕನ್ಸ್ಟ್ರಕ್ಷನ್ ನಡೀತೈತೆ. ಅದು ಧೂಳು ಏನು ಹೇಳೋದು. ನಮ್ಮ ಓಲಾ ರಾಣಿ ನಾವು ನಾಳೆನ ಬಾಯಿ ಅನ್ನೋ ಸಮಯನೂ ಬಂದ್ಬಿಡ್ತು. ಈಗ ತುಂಬ ಬೇಗ ಬರ್ತಿದೆ. ಆ್ಯಂಡ್ ಐ ಆಮ್ ಗೋನಾ ಸೋ ಮಿಸ್ ದಿಸ್ ವೆಹಿಕಲ್. ಓ ಸೊ ಇದೊಂದು ಪ್ರಾಬ್ಲಮ್ ಇದೆ, ಅಂದರೆ ಯಾವಾಗಲೂ ಇಲ್ಲಿ ಬಂದು ಔಷಧಿ ಇಡಬೇಕು. ಏನಕ್ಕೆ ಒಂದು 15,000 ಚಾರ್ಜರ್ ಅದಕ್ಕೆ. ಸೊ ಅರೆ ಯಾರಿವತ್ತು ತೊಳೆಯವ ಅಂತ ಎಲ್ಲ ಇದ್ದೆ ನಾನು ಗಾಡಿನ ಮಸ್ತಾಗೆ ಶೈನ್ ತರಿಸವ ಅಂತ. ಅದ್ರದ್ದು ಪಾಲಿಶ್ ಎಲ್ಲ ತಂದಿದೆ. ಗಾಡಿನ ಹೆಂಗೆ ಟ್ರಾನ್ಸ್ಪೋರ್ಟ್ ಮಾಡೋದು ಮತ್ತು ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ಕೇಳ್ಕೊಂಬಂಬಿಡುವ. ಸೊ ಆಗ ಏನೂ ವರಿ ಇರಲ್ಲ. ಸೊ ಓಕೆ ಗೈಸ್, ಬೇಕಿರೋ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡಾಯಿತು. ಸೊ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬನ್ನಿ ನಿಮಗೆ ಬೇರೆ ಜಾಗಕ್ಕೆ ಹೋಗಿ ಹೇಳ್ತೀನಿ. ಇಲ್ಲೊಂಥರ ಹೈ ಸೆಕ್ಯೂರಿಟಿ ಜಾಗ ಇದು. ಸೊ ಈಗ ನೀವು ಗಾಡಿ ಈ ಥರ ಎಲೆಕ್ಟ್ರಿಕ್ ಗಾಡಿ ಬೇಕು ಅಂದರೆ ನಾನು ಸ್ಪೆಸಿಫಿಕ್ ಎಲೆಕ್ಟ್ರಿಕ್ ಬಗ್ಗೆ ಹೇಳ್ತಿದ್ದೀನಿ. ಓಕೆ ಬಾಯ್ಸ್, ಬೇಕಿರೋ ಸಾಮಾನು ಕಲೆಕ್ಟ್ ಮಾಡಾಗಿದೆ. ಆ್ಯಂಡ್ ಟೈಮು ಕರೆಕ್ಟಾಗಿ ಇವಾಗ 9 o'clock ಅನ್ಕೊ. ಸೊ ಫುಲ್ ರೆಡಿ ಟು ಸೆಟ್ ಟು ಗೋ. ಸೊ ಒಂಚೂರು ನರ್ವಸ್ ಇದೆ. ಏನಕ್ಕೆ ಅಂದರೆ ಗಾಡೀಲಿ ಚಾರ್ಜರಿಂಗು 49% ಇದೆ. ಆ್ಯಂಡ್ ಅದು ಫೋರ್ಸ್ಫುಲಿ 5%ಗೆ ತರಬೇಕು. ಸೊ ಅದೊಂಥರ ಟಾಸ್ಕ್ ಇದೆ. ಫುಲ್ಲು ಎಂಜೈಟಿಲಿ ಇದ್ರಲ್ಲಿ ಹೋಗ್ಬೇಕು ನಾನೀಗ ರಿಂಗ್ ರೋಡಿಂದ 5% ತನಕ. ಲೈಕ್ ಅದು ಮುಂಚೆನೇ ಖಾಲಿ ಆಗುತ್ತೋ ಲೈಕ್ ಗೊತ್ತಿಲ್ಲ ಅಂದ್ಕೊಳ್ಳಿ. ಮುಂಚೆ ಚಾರ್ಜಿಂಗ್ ಖಾಲಿ ಆಗುತ್ತೆ ಅಂತ ಭಯ ಇತ್ತು. ಈಗ ಫೋರ್ಸ್ಫುಲಿ ಖಾಲಿ ಮಾಡಬೇಕು. ಸೊ ಸಿಚುವೇಶನ್ ಇಸ್ ಡಿಫ್ರೆಂಟ್ ಬಟ್ ಸ್ಟಿಲ್ ಐ ಆಮ್ ಸೋ ಎಕ್ಸೈಟೆಡ್. ಈಗ ಲೆಟ್ಸ್ ಗೋ ಟು ದ ಲಗೇಜ್ ಆಫೀಸ್ ಆ್ಯಂಡ್ ಡ್ರಾಪ್ ಮಾಡುವ ಗಾಡಿನ. ಆ್ಯಂಡ್ ಮುಂದೆ ಸ್ಟೋರಿ ಅಲ್ಲೇ ಕಂಟಿನ್ಯೂ ಮಾಡ್ತೀನಿ. ಸೊ ರೆಡಿ ಇದೆ ಬ್ಯಾಕ್ ಪ್ಯಾಕು. ನಾನೀಗ ಹೋಗ್ತಿದ್ದೀನಿ ಅಂತ ಅಂದ ತಕ್ಷಣ ನಮ್ಮ ಅಮ್ಮ ಇನ್ನೊಂಚೂರು ದುಡ್ಡು ತೊಗೋ ಅಂದ್ಬಿಟ್ಟು
ಫೋರ್ಸ್ಫುಲ್ಲಿ ದುಡ್ಡು ಕೊಡ್ತವ್ರೆ. ನೆನ್ನೆ ರಾತ್ರಿನೂ ಕೊಟ್ಟವ್ರೆ, ಬಟ್ ಸ್ಟಿಲ್ ಇನ್ನೊಂದು ಚೂರು ತಂದು ಕೊಡ್ತವ್ರೆ. ಇಲ್ಲಿ 5%. ಅರೆ ವಾಪಸ್ 6 ಆಗ್ಬಿಡ್ತು. ಅರೆ 5 ಆಗಿತ್ತು ಇದು. ಅರೆ ಯಾರು ರೀಸನ್ ಐತಿ ಡೌನ್ ಇದೆ ಅಂದ್ಬಿಟ್ಟು, ಬಟ್ ಸ್ಟಿಲ್ ಚೂರೇ ಹತ್ರ ಇರೋದು ಆ್ಯಂಡ್ ವಾಪಸ್ 5% ಬಂತು. ಐ ಆಮ್ ಸೋ ಹ್ಯಾಪಿ. ನನ್ನ ಪ್ಲ್ಯಾನ್ ಪ್ರಕಾರ ನಡೀತಾ ಇದೆ, ಏನೂ ಎಡ್ವರ್ಟ್ ಆಯ್ತಿಲ್ಲ. ಲೆಟ್ಸ್ ಸಿ ಗೈಸ್ ಇನ್ ಬ್ಯಾಂಗ್ಳೂರ್. ಸೊ ಗಾಡಿ ಬಂತು ನಮ್ಮ ಲಗೇಜ್ ಆಫೀಸ್ಗೆ. ಸೊ ಡಾಕ್ಯುಮೆಂಟ್ ಇಟ್ಕೊಂಡು ನಿಂತಿದ್ದೀನಿ, ಯಾಕಂದರೆ ಮ್ಯಾಮ್ ಬರ್ತೀನಿ ಅಂತ ಹೇಳಿದ್ದಾರೆ ಇನ್ಸ್ಪೆಕ್ಷನ್ಗೆ. ಸೊ ಗಾಡಿ 5% ಇದೆಯಾ ಅಂತ ಕನ್ಫರ್ಮ್ ಮಾಡೋಕ್ಕೆ, ಅದಾದಮೇಲೆ ಪ್ಯಾಕಿಂಗ್ಗೆ ಬಿಡೋದು. ಸೊ ಪ್ಯಾಕಿಂಗಿಲ್ಲಿ ಸಡನ್ನಾಗಿ ಹೋದ ತಕ್ಷಣ ಶುರು ಆಗೋಲ್ಲ, ಅಂದರೆ ಅವರು ಅಪ್ರೂವಲ್ ಕೊಟ್ಟರೆ ಇಲ್ಲಿ ಪ್ಯಾಕಿಂಗ್ ಶುರು ಆಗೋದು. ಸೊ ಇಟ್ ಕಾಸ್ಟೆಡ್ ಮೀ ಅರೌಂಡ್ 470. ಸೊ ಗಾಡಿದು ಪ್ಯಾಕಿಂಗ್ ಆದ ತಕ್ಷಣ ಗಾಡಿ ಟಿಕೆಟ್ ತೊಗೋಬೇಕಾಗುತ್ತೆ ಈಗ. ಸೊ ಟಿಕೆಟ್ ತೊಗೋಬೇಕಂದ್ರೆ ಬೇಸಿಕ್ ಇನ್ಫಾರ್ಮೇಷನು ಮತ್ತು ಗಾಡಿದು ವ್ಯಾಲ್ಯೂ, ಏನಕ್ಕಂದರೆ ಇದು ಈ ಗಾಡಿ ಪ್ರಾಪರ್ಟಿ ರೈಲ್ವೇಸಿಗೆ ಹೋಗುತ್ತೆ, ಅದಕ್ಕೆ ಒಂದು ವ್ಯಾಲ್ಯೂ ಬರೀಬೇಕು. ಆ್ಯಂಡ್ ಒಂದು ಬೇಸಿಕ್ ಒಂದು ಫಾರ್ಮ್ ಕೊಡ್ತಾರೆ, ಅದರಲ್ಲಿ ನೀವು ಬೇಸಿಕ್ ಇನ್ಫಾರ್ಮೇಷನ್ ಎಲ್ಲಿಗೆ ಹೋಗ್ತಿದ್ದೀರಾ ಮತ್ತು ಒಂದು ಸೈನು ಅಷ್ಟೇ. ಸೊ ಒಂದು ಫೀಸ್ ಕೊಟ್ಬಿಟ್ಟು ಗಾಡಿ ಹೋಗೋದೆ. ಸೊ ಹಂಗೂ ಹೆಂಗೋ ತಲೆನೋವು ಪ್ರೋಸೆಸ್ ಎಲ್ಲ ಮುಗೀತು. ಈಗ 1:15ಗೆ ಹತ್ತಿಸ್ತಾರೆ ಟ್ರೈನು ನಮ್ಮದು. ಸೊ 1:15ಗೆ ನಮ್ಮದು ಗಾಡಿನ ಹತ್ತಿಸ್ತಾರೆ. ಸೊ ಟೈಮ್ ಈಗ 11:41 ಆ್ಯಂಡ್ ನಾನೀಗ ಇದು ಪಕ್ಕದಲ್ಲೇ ಸೌತ್ ಸೈಡು ನಮ್ಮ ಜಂಕ್ಷನ್ ಅಲ್ಲ, ಪಕ್ಕದಲ್ಲಿ ಇನ್ನೊಂದು ಗೇಟ್ ಇದೆಯಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀನಿ ಟ್ರೈನ್ ಹತ್ತಕ್ಕೆ ಬೆಂಗಳೂರಿಗೆ. ಗಾಡಿನ ಟ್ರ್ಯಾಕ್ ಮಾಡ್ಬೋದು ಹೋಪ್ಫುಲಿ. ಥ್ಯಾಂಕ್ಫುಲಿ ನಮ್ಮ ಓಲಾ ಆ್ಯಪಿಲ್ಲಿ ಟ್ರ್ಯಾಕಿಂಗ್ ಫೀಚರು ಇದೆ. ಸೊ ಇದಿದೆಯಲ್ಲ, ಇದು ಬಿಲ್ ಟಿಕೆಟು. ಸೊ ಇದು ಹೆವಿ ಕೇರ್ಫುಲ್ಲಾಗಿ ಇಟ್ಕೋಬೇಕು. ಅಂದರೆ ನೀವು ಅಲ್ಲಿ ಗಾಡಿ ಕಲೆಕ್ಟ್ ಮಾಡಬೇಕಂದ್ರೆ ನೀವು ಇದನ್ನ ತೋರಿಸ್ಬಿಟ್ಟು ಈಸ್ಕೋಬೇಕು ನಮ್ಮ ಓಲಾ ರಾಣಿನ. ಅರೆ ಮಸ್ತಿದೆ ಅಂದ್ಕೊಳ್ಳಿ. ಲೈಕ್ ನಂದು ಕಮ್ಮಿಗೆ ಬಿತ್ತು, 330 ರೂಪಾಯಿ ಬಿತ್ತು. ಆ್ಯಂಡ್ ಪ್ಯಾಕಿಂಗ್ ಒಂಚೂರು ಖರ್ಚಾಯಿತು. ಓಕೆ. ಸೊ ನಿಮ್ಗೆ ಈಗ ನಾನು ಟ್ರೈನ್ ಟಿಕೆಟ್ ಹೆಂಗೆ ತೊಗೊಳೋದು ಅಂತ ಹೇಳ್ಕೊಡ್ತೀನಿ. ಯಾರಿಗೋ ಲೈಕ್ 100 ಪೀಪಲ್ಸಿಲ್ಲ, ಒಬ್ರಿಗೆ ಹೆಲ್ಪ್ ಅದು ಬೇಜಾನು. ಸೊ ಈಗ ನಿಮ್ಗೆ ಹೇಳ್ಕೊಡ್ತೀನಿ ಹೆಂಗೆ ಒಂದು ಟಿಕೆಟ್ನ ಬುಕ್ ಮಾಡೋದು. ನೀವು ಬೆಂಗಳೂರಿಗೆ ಹೋಗ್ತಿದ್ದೀರಾ ಅಂದರೆ ಲೈಕ್ ವಿತೌಟ್ ಎನಿ ಜಂಜಟ್, ಎಕ್ಸ್ಟ್ರಾ ಪ್ರೈಸಿಂಗ್, QR ಕೋಡ್ ಸ್ಕ್ಯಾನ್ ಮಾಡಿ ಹೆಂಗೆ ಪೇ ಮಾಡೋದು. ಸೊ ಬನ್ನಿ ನಾವು ಟಿಕೆಟ್ ಬುಕ್ ಮಾಡೋ ಮಿಷಿನ್ ಹತ್ರ ಬಂದ್ವಿ. ಸೊ ಹೆಂಗೆ ಬುಕ್ಕಿಂಗ್ ಮಾಡೋದಂದರೆ ಫಸ್ಟು ಇದು ಸಿಗುತ್ತೆ ಇಂಟರ್ಫೇಸು. ನಿಮ್ಗೆ ಹೋಗ್ಬಿಟ್ಟು ಆಲ್ ಅದರ್ ಸ್ಟೇಷನ್ಸ್ಗೆ ಹೋಗ್ಬಿಟ್ಟು KSR, ನಾನು ಬೆಂಗಳೂರಿಗೆ ಹೋಗ್ತೀನಿ, ಅದಕ್ಕೆ KSR. ಸೊ ಇಲ್ಲಿ ನಿಮಗೆ ಎಕ್ಸ್ಟ್ರಾ ಸೀಟ್ಸ್ ಬೇಕಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದು ಮಾಡ್ಬೋದು, ಅಡಲ್ಟ್ಸ್ 2 ಅಂದ್ಕೊಂಡು, ಹೇಗೆ ಇಬ್ಬರು ಹೋಗ್ತಿದ್ದೀರಾ ಅಂತ. ಸೊ ಓಕೆ, ಆಲ್ ಅದರ್ ಸ್ಟೇಷನ್ಸು ನಾನು KSRಗೆ ಹೋಗ್ತಿದ್ದೀನಿ. ಆ್ಯಂಡ್ ಪೇ ಅಂತ ಕೊಡೋದು. ಆ್ಯಂಡ್ 35 ರೂಪೀಸ್ ಇಲ್ಲಿ QR ಕೋಡ್ ಆಪ್ಷನ್ ಇದೆ. ಸೊ ಅಷ್ಟೇ. ಸೊ ದಿಸ್ ಈಸ್ ಹೌ ಯು ವಿಲ್ ಬೈ ದ ಟಿಕೆಟ್ ಥ್ರೂ ಯುವರ್ ಸೆಲ್ಫ್. ಸೊ ಇದು ಹ್ಯಾಬಿಟ್ನ ಇನ್ಕ್ರೀಸ್ ಮಾಡಿ. ಒಂದೊಂದ್ಸಲ ಚೇಂಜ್ ಇಲ್ಲ ಅಂದ್ಬಿಟ್ಟು ಅವರೇ ಇಟ್ಕೋತಾರೆ. ಪ್ಲಸ್ಸು ನಾನು ಅಂದ್ಕೊಂಡಿರೋ ಬಜೆಟ್ಗಿಂತ ಒಂಚೂರು ಓಕೆ ಇಲ್ಲೇ ನಡೀತಿದೆ. ಸೊ ಎಲ್ಲ ಮಸ್ತು ರೇಟಿಲ್ಲೇ ನಡೀತಿದೆ, ಏನು ಚಿಂತೆ ಮಾಡೋ ಥರ ಇಲ್ಲ. 35 ರೂಪೀಸ್ ಬೆಂಗಳೂರಿಗೆ. ಸೊ ಮತ್ತು ನೀವು ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಟ್ರೈನ್ ಬರ್ತಿದೆ ಅಂತಲೂ ತಿಳ್ಕೊಬೋದು. ಅದು ತಿಳ್ಕೊಂಬಿಡುವ, ಸುಮ್ಮನೆ ಟಿಕೆಟ್ ತೊಗೊಂಡೆ. ಬನ್ನಿ ಅದು ತೋರಿಸ್ತೀನಿ. ಟ್ರೈನ್ ಸಿಕ್ಕಂದ್ರೆ KSR. ಸೊ ಈಗ 12:45 ಸೆಕೆಂಡ್ ಪ್ಲ್ಯಾಟ್ಫಾರ್ಮಿಲ್ಲಿ ಬರುತ್ತೆ. ಸೊ ಅಪ್ಡೇಟ್ ಇನ್ ಪ್ಲ್ಯಾಟ್ಫಾರ್ಮ್. ಸೊ 5th ಪ್ಲ್ಯಾಟ್ಫಾರ್ಮಿಗೆ ಬರ್ತಿದೆ ನಮ್ಮದು ತಿರುವನಂತಪುರಂಗೂ ಟ್ರೈನು. ಅರೆ ಯಾರು ಆ್ಯಪಿಲಿ
ಸೆಕೆಂಡ್ ಪ್ಲಾಟ್ಫಾರ್ಮ್ ತೋರಿಸ್ತಿದೆ ಆ್ಯಂಡ್ ಮಾನಿಟರಲ್ಲೂ ಸೆಕೆಂಡ್ ತೋರಿಸ್ತಿದೆ. ಬಟ್ ನಾನು ಟಿ ಕೇಳಿದಾಗ ಅವ್ರು 5th ಇಲ್ಲಿ ಬರುತ್ತೆ ಅಂತ ಅವ್ರೆ. ಯಾರು ಹೆವಿ ಡೀಪ್ ಕ್ಲೀನಿಂಗ್ ನಡೀತಿದೆ. ಈಗಲೇ ಪೂರ ಸರಿ ಇದೆಯಾ ಇಲ್ವೋ ಗೊತ್ತಿಲ್ಲ, ಆದರೆ ಎಲ್ಲ ಮಾಪ್ ಕೀಪ್ ಮಾಡ್ತಾವ್ರೆ. ಆ್ಯಂಡ್ ಮಸ್ತ್ ಟ್ರೈನ್ ಗುರು. ಇನ್ನು ಬೇಜನ್ ಟೈಮ್ ಐತೆ 5:45, ಈಗ 12 ಗಂಟೆ, ಇನ್ನು 45 ಮಿನಿಟ್ಸ್ ಕಲಿಯೋದಿದೆ. ಟ್ರೈನ್ ತುಂಬ ಅಂದರೆ ತುಂಬ ಕ್ಲೀನಾಗಿದೆ. ಯಾಕಂದರೆ ಈಗ ತಾನೇ ಫ್ರೆಶ್ಶಾಗಿ ಕ್ಲೀನ್ ಮಾಡಿ ನಮ್ಮ ಕೇರಳ ಸೈಡ್ ಹೋಗ್ತಿದೆ ಟ್ರೈನು. ಈಗ ಏನು ಸೀನ್ ಅಂದರೆ ಹೊಟ್ಟೆ ಎಷ್ಟಿದೆ, ನನಗೇನು ಹೋಗ್ತಂದ್ರೆ I'm gonna skip my breaks, I'm gonna make mistakes, I'm gonna skip my breaks, I'm gonna make mistakes, I'm gonna be myself, I'm gonna be... ಇನ್ನು 1/4 ಗಂಟೆ ಹೆಂಗೆ ಕಳೆಯುತ್ತೆ ಗೊತ್ತಿಲ್ಲ. ಬಟ್ ಇನ್ನು 1/4 ಗಂಟೆ ಕಳೆಯೋದಕ್ಕಿಂತ ನಂದು ಇನ್ನೂ 4 ಗಂಟೆಗೆ ರೀಚ್ ಐತಿ. ನಾನು ಕೆಲಸ ಎಲ್ಲ ಶುರು ಮಾಡೋದು ಲಿಟ್ರಲಿ 8:30ಗೆ ಎದ್ದೆ ನಾನು ಬೆಳಿಗ್ಗೆ. ಆ್ಯಂಡ್ ಕಂಟಿನ್ಯೂಸ್ ಆಗಿ ಒಂಥರ ರನ್ನಿಂಗೇ ನಡೀತಿದೆ. ಏನಿಲ್ಲ, ನಾಳೆ ಶನಿವಾರ ತನಕ ಅಷ್ಟೇ, ಅದಾದ್ಮೇಲೆ ಫುಲ್ ಫ್ರೀಡಮು. ಸಿ ಫಸ್ಟ್ ಬೆಂಗಳೂರಿಗೆ ಹೋಗಿ ಗಾಡಿ ಎತ್ಕೊಂಡು HSR ಲೇಔಟ್ ತನಕ ಹೋಗೋದಿದೆ. ಬನ್ನಿ ಮುಂದೆ ಹೇಳ್ತೀನಿ. ಗಾಡೀಲಿ ಚಾರ್ಜು ಇಲ್ಲ. ಅಲ್ಲಿಂದ ಸಮಥಿಂಗ್ 700 ಮೀಟರ್ಸ್ 1 ಕಿಲೋಮೀಟರು ಚಾರ್ಜಿಂಗ್ ಸ್ಟೇಷನ್ ಇದೆ. ಅದು ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಲಾಸ್ಟ್ ಇಲ್ಲಿ ಗಾಡಿ ಎಲ್ಲ ಇಳಿಸ್ತವ್ರೆ. ಇದ್ರದ್ದೆ ಆ ಟ್ರೈನು ಬಂದಿದೆ. ಸೊ ಬಾಗಲಕೋಟೆ ಟ್ರೈನಿಗೆ ನಮ್ಮದು ಗಾಡಿ ಹಾಕಿದ್ದು ಆ್ಯಂಡ್ ಅದು ಇನ್ನೂ ಬಂದಿಲ್ಲ, ಬರುತ್ತಂತೆ. 10ನೇ ಪ್ಲ್ಯಾಟ್ಫಾರ್ಮ್ ಇಲ್ಲಿ ಬರುತ್ತೆ. ಸೊ ನಾನು 10ನೇ ಪ್ಲ್ಯಾಟ್ಫಾರ್ಮ್ ಹೋಗ್ತಿದ್ದೀನಿ. ಇದು 8ನೇ ಪ್ಲ್ಯಾಟ್ಫಾರ್ಮ್, ಇದು 5ನೇದು. ಸೊ ಈ ಪ್ಲ್ಯಾಟ್ಫಾರ್ಮಲ್ಲೂ ತುಂಬ ಗಾಡಿಗಳು ರಿಲೀಸ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ, ತೊಂದರೆ ಏನು ಹೇಳಿ, ಲೈಕ್ ಭಯ ಜಾಸ್ತಿ ಇರುತ್ತೆ. ಗಾಡಿಗೆ ಏನಾದರೂ ಆಗಿರುತ್ತೆ ಆ್ಯಂಡ್ ಹೆಂಗೆ ರಿಸೀವ್ ಮಾಡೋದು ಅಂತ. ಬರೀ ಒಂದು ಚೀಟಿ ಇದೆ, ಟ್ರ್ಯಾಕು ಮಾಡೋಕ್ಕಾಯ್ತಿಲ್ಲ. ಗಾಡಿ ಫುಲ್ ಸ್ವಿಚ್ ಆಫ್ ಮಾಡಿಸ್ಬಿಟ್ರು. ಅದಕ್ಕೆ ಅರೆ ಯಾರು ನೆಕ್ಸ್ಟ್ ಲೆವೆಲ್ ಎಕ್ಸೈಟಿಗೂ. ಬನ್ನಿ ನೋಡುವ ಏನು ಸೀನು. ಸೊ ನಮ್ಮದು ಬಸವ ಎಕ್ಸ್ಪ್ರೆಸ್ಸಿಂದ ಬರ್ತಿದೆ ನಮ್ಮ ಗಾಡಿ. ಇದು ಬಂದಿಲ್ಲ, 9th ಪ್ಲ್ಯಾಟ್ಫಾರ್ಮಿಗೆ ಬರುತ್ತೆ ಅಂತ ಮೈಕಿಲ್ ಗೊತ್ತಾಯಿತು. ಮಸ್ತ್. ಐ ಆಮ್ ಸೋ ಹ್ಯಾಪಿ. ನಮ್ಮ ಗಾಡಿ ಟ್ರೈನ್ ಇದು, ನಮ್ಮ ಗಾಡಿದ್ರ ಒಳಗಡೆ ಇದೆ. ಕಾಯದ ಬನ್ನಿ, ಇಲ್ಲೇ ಬರುತ್ತೆ ಅನ್ಸುತ್ತೆ. ಯಾಕಂದರೆ ಮೋಸ್ಟ್ ಆಫ್ ವೆಹಿಕಲ್ಸ್ ಅಲ್ಲೈತೆ, ಅಲ್ಲಿದೆ. ಸೊ ಇಲ್ಲಿ ನಮ್ಮದು ಪಿಕಪ್ ಲೊಕೇಶನ್ ಇದೆ ಅನ್ಸುತ್ತೆ. ಇದ್ರೊಳಗಡೆ ಇರೋದು, ಇದ್ರೊಳಗಡೆ. ಸೊ ಇಲ್ಲೇ ಮೈಸೂರು ಬಸವ ಎಕ್ಸ್ಪ್ರೆಸ್ ಇಲ್ಲಿ ನನ್ನ ಗಾಡಿ ಹಾಕಿದವರು. ಆ್ಯಂಡ್ ಇದ್ರೊಳಗಡೆ ಇದೆ. ಲೆಟ್ಸ್ ಟೇಕ್ ಇಟ್ ಅವರ್ ವೆಹಿಕಲ್ ಗೈಸ್. ಮಸ್ತ್ ಗುರು, ಏನೂ ಟೈಮ್ ವೇಸ್ಟ್ ಆಗಿಲ್ಲ. ನೋಡುವ ಗಾಡಿ ನಮ್ದೆಲ್ಲ ಇದೆ, ತೆಗಿತಾವೆ. ಮಸ್ತು. ನಮ್ಮ ಓಲಾ ರಾಣಿ ಎಲ್ಲಿದ್ದಾಳೆ? ಅಯ್ಯೋ, ಒಂಚೂರು ಗಾಡಿ ನೋಡಿ ಸಮಾಧಾನ ಆಯಿತು. ಈಗ ಪಾರ್ಸಲ್ ಆಫೀಸ್ ಹತ್ರ ಹೋಗಿ ಅಲ್ಲಿ ನಿಂತ್ಕೊಳ್ಳಿ, ಅಲ್ಲೇ ಗೇಟ್ ಪಾಸ್ ತೊಗೊಂಡು ಆ ಟಿಕೆಟ್ ತೋರಿಸಿ ನೀವು ಗಾಡಿ ರಿಲೀಸ್ ಮಾಡ್ಕೊಳ್ಳಿ. ಸೊ ಅವರೆಲ್ಲ ಗಾಡಿ ತೊಗೊಂಡು ಅಲ್ಲಿಗೆ ಬರ್ತಾರಂತೆ. ಸೊ ಇವ್ರಿಗೊಂಚೂರು ಕೈ ಖರ್ಚು ಕೊಡ್ಬೇಕು ಅನ್ಸುತ್ತೆ. ಆಗಲೇ ಕೊಟ್ವಲ್ಲ 50 ರೂಪಾಯಿ ಆ ಥರ. ಗಾಡಿ ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಅರೆ ಯಾರು ಲೈಕ್ ಇಡೀ ಬೋಗಿಯಲ್ಲಿ 2 ಗಾಡಿ ಇತ್ತು, ಒಂದು ನಂದಿತ್ತು. ಆ್ಯಂಡ್ ಅರೆ ಆದರೂ ಇವರು ಒಂಚೂರು ಗಾಡಿ ರಿಲೀಸ್ ಮಾಡಬೇಕಾದ್ರೆ ಒಂಚೂರು ಏನೋ ಮಾಡಬೇಕು, ತುಂಬ ಹೈಟ್ ಇತ್ತು. ಆ್ಯಂಡ್ ಒಬ್ಬನೇ ಅವ್ನು ಮಾಡ್ಕೊಂಡ, ನಂಗೆ ಹೆಲ್ಪ್ ಮಾಡ್ತೀನಿ ಅಂದ್ರೂ ತೊಗೊಳ್ಳಿಲ್ಲ, ಈಸ್ಕೊಳ್ಳಿಲ್ಲ. ಅಲ್ಲಿ ನಿಲ್ಬೇಕು ನೀವು ಅಂತೇನೋ ಅಂತ. ನಾನು ಕೈ ಹಾಕಲಿಲ್ಲ. ಬಟ್ ಈಗ ಪಾರ್ಸಲ್ ಆಫೀಸ್ ಹತ್ರ ನಾನೇ ನಡ್ಕೊಂಡು ಹೋಗ್ಬೋದು, ಇಲ್ಲಾಂದರೆ ಅವ್ರ ಜೊತೆ ನಡ್ಕೊಂಡು ಹೋಗಿ ಅಲ್ಲೇ ಕರೆಕ್ಟ್ ಮಾಡ್ಬೋದು. ಲೆಟ್ಸ್ ಸಿ. ಸೊ ಅರ್ಧ ಗಂಟೆ ಆಯಿತು. ಈಗ ನಾನು ಪಾರ್ಸಲ್ ಆಫೀಸ್ಗೆ ಹೋಗೋ ಉಂಟು. ಈಗ ನಾನು ಗಾಡಿ ಜೊತೆ ಕೂತಿದ್ದೀನಿ, ಯಾರೋ ಬರ್ತಾವ್ರೆ ಅಂತ.
ಅನ್ಕೋತಾ ಇದ್ದೀನಿ. ಯಾರು ಬರ್ತೀನಿ. ಈಗ ಪಾರ್ಸಲ್ ಆಫೀಸ್ ಹತ್ರ ಹೋಗ್ಬಿಟ್ಟು ಅವ್ರದ್ದು ಅದು ರಿಸಿಪ್ಟ್ ತೋರಿಸಿದ್ರೆ ಗಾಡಿ ರಿಲೀಸ್ ಆಗುತ್ತೆ. ಸೊ ಫೈನಲಿ ಗಾಡಿ ಇಸ್ ವಿತ್ ಅಸ್ ಗೈಸ್. ಅಯ್ಯೋ ಐ ಆಮ್ ವೆರಿ ಹ್ಯಾಪಿ. ಒಂಚೂರು ಸೀನ್ಸ್ ಆಗ್ಬಿಡ್ತು, ಅದ್ರ ಬಗ್ಗೆ ಡಿಸ್ಕಸ್ ಮಾಡವ. ಈಗ 3 ಕಿಲೋಮೀಟ್ರ್ ಹೋಗೋಷ್ಟು ರೇಂಜ್ ತೋರಿಸ್ತಿದೆ. ಹತ್ರದಲ್ಲಿ ಏನಾದರೂ ಇದೆಯಾ ನೋಡವ. ಓಕೆ, ಸೊ ಫೈನಲಿ ಎಂಡ್ ಪಾರ್ಟಿಗೆ ಬಂದೇ ಬಿಟ್ವಿ ಕಷ್ಟಪಟ್ಟು. ಅಂದರೆ ತುಂಬ ದಿನದಿಂದ ಡ್ರ್ಯಾಗ್ ಮಾಡ್ತಿದ್ದೆ ಒಂದು ವಿಡಿಯೋ ಕಂಪ್ಲೀಟ್ ಮಾಡೋಕ್ಕೆ. ಸೊ ಫೈನಲಿ ಏನಾಯಿತು ಅಂದರೆ ಗಾಡಿ ಇಳಿಸ್ಕೊಂಡು ಬಂದೆ ನಾನು ಬೆಂಗಳೂರು ರೈಲ್ವೆ ಸ್ಟೇಷನಿಂದ. ಆ್ಯಂಡ್ ಅಲ್ಲಿದ್ದು ಲಗೇಜ್ ಆಫೀಸ್ಗೆ ಹೋಗೋದಿತ್ತು. ಅಲ್ಲಿ ಹೋಗಿ ಗಾಡಿ ಇಸ್ಕೊಳ್ಳೋದು ಒಂಚೂರು ಸ್ಟ್ರಗಲ್ ಇತ್ತು. ಅಂದರೆ ಒಂಚೂರು ವೆಯ್ಟ್ ಮಾಡಿಸಿದ್ರು. ಆ್ಯಂಡ್ ಒಂಚೂರು ಓಡಾಡೋ ಪ್ರೊಸೆಸ್ ಇದೆ. ಅಂದರೆ ಅದು ನೀವು ಟಿಕೆಟ್ ತೊಗೊಂಡು ಅಲ್ಲಿ ಇನ್ನೊಂದು ಬಿಲ್ ಕೌಂಟರ್ ಇದೆ, ಅವ್ರಿಗೆ ಕೊಟ್ಬಿಟ್ಟು ಅವ್ರ ಹತ್ರ ಅದು ಅಪ್ರೂವಲ್ ಅಂತ ಈಸ್ಕೊಂಬಂದ್ಮೇಲೆ ಗಾಡಿ ಈಸ್ಕೊಳ್ಳೋದು. ಸೊ ಇಟ್ ವಾಸ್ ಓಕೆ, ಇಲ್ಲಿ ತನಕ ಓಕೆ ಇತ್ತು. ಸೊ ನಿಮ್ಗೆ ಇನ್ನೊಂದ್ಸಲ ರೀಕಾಲ್ ಮಾಡಿಬಿಡ್ತೀನಿ ನಾನು ಏನೇನು ಮಾಡಿದೆ ಅಂತ. ಸೊ ಗಾಡಿ 2 ಅವರ್ ಮುಂಚೆ ನಾನು ಲಗೇಜ್ ಆಫೀಸ್ ಹತ್ರ ತೊಗೊಂಡೋದೆ. ಸೊ ಅಲ್ಲಿ ಪ್ಯಾಕಿಂಗಿಗೆ ಬಿಟ್ಟೆ. ಸೊ ಪ್ಯಾಕಿಂಗ್ ಮುಂಚೆ ಅಪ್ರೂವಲ್ ಮಾಡಿಸ್ತಾರೆ. ಸೊ ಅಪ್ರೂವಲಲ್ಲಿ ಏನು ನೀವು ಕಂಡೀಷನ್ ಫಾಲೋ ಮಾಡಬೇಕಂದ್ರೆ ಎಲೆಕ್ಟ್ರಿಕ್ ಗಾಡಿ ಅಂದರೆ ನಿಮ್ಮದು ಗಾಡಿ 5% ಚಾರ್ಜ್ ಆಗಿರಬೇಕು. ಲೈಕ್ ಓನ್ಲಿ 5% ಲೆಫ್ಟ್ ಆಗಿರಬೇಕು ಗಾಡಿದು. ಸೊ ಅದು ನೋಡಿದ ತಕ್ಷಣ ಅವರು ಓಕೆ ಅಂತಾರೆ, ಪ್ಯಾಕಿಂಗ್ಗೆ ಕೊಡಿ ಅಂತಾರೆ. ಪ್ಯಾಕಿಂಗ್ ಅವರು 472 ರೂಪಾಯಿ ಇಸ್ಕೋತಾರೆ. ಸೊ ಅದು ಬೇರೆ ಬೇರೆ ಕಡೆ ಬೇರೆ ಬೇರೆ ಪ್ರೈಸ್ ಇರ್ಬೋದು, ಬೇರೆ ಬೇರೆ ಪ್ಲೇಸ್ ಕಡೆ. ನಮ್ಮ ಮೈಸೂರಲ್ಲಿ 472 ರೂಪಾಯಿ ಇಸ್ಕೊಂಡು ನನ್ನ ಗಾಡಿಗೆ. ಸೊ ಅದು ಪ್ಯಾಕಿಂಗ್ ಆಗುತ್ತೆ. ಪ್ಯಾಕಿಂಗ್ ಆದಮೇಲೆ ನೀವು ಅಲ್ಲಿ ಲಗೇಜ್ ಆಫೀಸ್ ಹತ್ರ ಹೋಗಿ ಕೂತ್ಕೋಬೇಕು. ಒಂದು ಫಾರ್ಮ್ ಕೊಡ್ತಾರೆ. ಸೊ ಫಾರ್ಮ್ ಜೊತೆ ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಸೊ ಒಂದು RC ಕಾರ್ಡು, ಮತ್ತು ಒಂದು ಆಧಾರ್ ಕಾರ್ಡು, ಮತ್ತು ಒಂದು ಇನ್ಶೂರೆನ್ಸ್ದು 3 ಜೆರಾಕ್ಸ್ ಬೇಕು. ಅದ್ರ ಜೊತೆ ಅಟ್ಯಾಚ್ ಮಾಡಿ ಒಂದು ಫಾರ್ಮ್ ಕೊಡ್ತಾರೆ. ಸೊ ಅದು ಮಾಡಿ ನಿಮ್ಮ ಗಾಡಿದು ಒಂದು ಟಿಕೆಟು, ಲೈಕ್ ನಾವು ಬೆಂಗಳೂರಿಗೆ ಹೆಂಗೆ ಹೋಗ್ತಾ ಒಂದು ಟಿಕೆಟ್ ತೊಗೋತೀವಲ್ಲ ಆ ಥರನೇ ಗಾಡಿದು ಒಂದು ಟಿಕೆಟ್ ಕೊಡ್ತಾರೆ. ಒಂದು ರೆಡ್ ಕಲರು ಫಾರ್ಮ್ ಇದ್ರಲ್ಲಿರೋ ಚೀಟಿಲಿರುತ್ತೆ, ಪೇಪರಲ್ಲಿ. ಸೊ ಅದೇ ಇಸ್ಕೊಂಡು ನೀವು ಬೆಂಗಳೂರಿಗೆ ಹೋಗಬೇಕು. ಬೆಂಗಳೂರಲ್ಲಿ 10ನೇ ಪ್ಲ್ಯಾಟ್ಫಾರ್ಮಿಗೆ ಹೋಗಬೇಕು ಗಾಡಿ ರಿಸೀವ್ ಮಾಡೋಕ್ಕೆ ಹೋಗ್ಬೇಕಂದ್ರೆ. ಅಲ್ಲಿ ಎಲ್ಲ ಆಲ್ಮೋಸ್ಟು ನಂದು ಆ ಟ್ರೈನ್ದು 10ನೇ ಪ್ಲ್ಯಾಟ್ಫಾರ್ಮ್ ಬಂತು. ನಾನು ಗಾಡಿ ನೋಡಿದೆ, ನಂಗೆ ತುಂಬ ಖುಷಿ ಆಯಿತು. ಸೊ 10ನೇ ಪ್ಲ್ಯಾಟ್ಫಾರ್ಮಿಗೆ ನಮ್ಮ ಟ್ರೈನ್ ಬರುತ್ತೆ. ಸೊ ಟ್ರೈನ್ ಬಂದು ವಾಪಸ್ ಬೆಂಗಳೂರ್ದು ಲಗೇಜ್ ಆಫೀಸ್ ಹತ್ರ ಹೋಗಿ ನೀವು ಕಲೆಕ್ಟ್ ಮಾಡ್ಕೋಬೇಕು. ಸೊ ಇದರಲ್ಲಿ ಲೈಕ್ ನಂದು ಪ್ರೈಸ್ ನೀವು ಲೆಕ್ಕ ಹಾಕಿರ್ತೀರ, ಯಾಕೆ ಎಷ್ಟೆಷ್ಟು ಅಂತೆಲ್ಲ. ಬೋಲ್ಟ್ ಆ್ಯಪ್ ಅಂತ ಒಂದಿದೆ. ಸೊ ಅಲ್ಲಿದು ಏನು ಡ್ರಾಬ್ಯಾಕ್ ಅಂದರೆ ಅಲ್ಲಿ ಪರ್ಸ್ನಲ್ ಯೂಸೇಜ್ಗೆ ಇನ್ಸ್ಟಾಲ್ ಮಾಡಿರೋದು ಅದು ಡಿಸ್ಪ್ಲೇ ಮಾಡುತ್ತೆ ಆ್ಯಪಿಲ್ಲಿ. ಸೊ ನಾನು ಲೈಕ್ ತುಂಬ ಜಾಗ ಹೋದೆ, ಲೈಕ್ ವಿಚ್ ಈಸ್ ನಾಟ್ ಅಲೌಡ್. ಲೈಕ್ ಮಾಲ್ಸ್ ಇಲ್ಲೆಲ್ಲ ಇತ್ತು, ಲೈಕ್ ಪ್ರೈವೇಟ್ ಮಾಲ್ಸು, ಪ್ರೈವೇಟ್ ಅಪಾರ್ಟ್ಮೆಂಟ್ಸು, ಅವ್ರದ್ದೆಲ್ಲ ಡಿಸ್ಪ್ಲೇ ತೋರಿಸ್ತಿತ್ತು. ಅದು ಏನಕ್ಕೆ ತೋರಿಸ್ತಿತ್ತು ಅಂದರೆ ಅದು ಆ್ಯಕ್ಚುಲಿ ತೋರಿಸ್ಬಾರ್ದು. ಬಟ್ ಗಾಂಧಿನಗರಲ್ಲಿ ಒಂದು ಚಾರ್ಜಿಂಗ್ ಸ್ಟೇಷನ್ ಸಿಕ್ತು. ಆ್ಯಂಡ್ ಇಟ್ ಹೆಲ್ಪ್ ಮೀ. ಇಟ್ ಹ್ಯಾಸ್ ಎ ಫಾಸ್ಟ್ ಚಾರ್ಜಿಂಗ್ ಆ್ಯಂಡ್ ನಾರ್ಮಲ್ ಚಾರ್ಜಿಂಗ್. ಅದು ಎಲ್ಲ ಗಾಡಿಗೂ ಸೂಟಬಲ್ ಆಗಿದೆ. ಅಲ್ಲಿ ಆಟೋ ಚಾರ್ಜಿಂಗ್ ಸ್ಟೇಷನ್ ಇತ್ತು, ಅಂದರೆ ಈಗ ಎಲೆಕ್ಟ್ರಿಕ್ ಆಟೋಗಳು ಬಂದಿದ್ದೆಲ್ಲ. ಸೊ ಅದ್ರದ್ದು ಚಾರ್ಜಿಂಗ್ ಹಾಕಿದ್ರು. ಸೊ ಅಲ್ಲಿ ಚಾರ್ಜಿಂಗ್ ಹಾಕ್ಬಿಟ್ಟು ಹಂಗೋ ಹಿಂಗೋ ಹೊರಟೆ. ಆ್ಯಂಡ್ ದಿಸ್ ವಾಸ್ ಮೈ ಜರ್ನಿ ಆಫ್ ಪಾರ್ಸಿಂಗ್. This was my journey of transporting my vehicle through railways and had this experience. Yeah, ತುಂಬ ಇದೆ ಮಾತಾಡೋದು. ಇನ್ನು ಯಾವುದಾದ್ರು ಬೇರೆ ವಿಡಿಯೋಲಿ ಮಾತಾಡವ. ಸೊ ಯಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲೆಟ್ ಅಸ್ ಸಿ another video. Till then, bye. Have a great day, guys. Thank you so much for watching. Literally, I hope this video helped you. ನೋಡವ ಮುಂದೆ ಇನ್ನೂ ಮಾಡೋಕ್ಕಾಗತ್ತೆ. ಇದ್ರದ್ದು ಒಂಚೂರು ರೆಸ್ಪಾನ್ಸ್ ಚೆನ್ನಾಗಿ ಸಿಗ್ತಾರೆ. ಈ ಥರದ್ದು ವೀಡಿಯೋ ಮಾಡವ, ಏನು ಹೇಳ್ತೀವಿ. ಬಾಯ್.